ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಸೇರಿ 7 ಆರೋಪಿಗಳು 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರೋದು ಬಿಕೆ ಸಿಂಗ್ ಮತ್ತು ತಂಡ. ಸಿಐಡಿ ಎಡಿಜಿಪಿ ದೋಷಾರೋಪ ಪಟ್ಟಿಯನ್ನು ಹಾಕಿರೋದು. ಇದೇನಿದು ಆಳಂದದಲ್ಲಿ ಆಳಂದದಲ್ಲಿ ಗೆದ್ದಿರ್ತಕ್ಕಂಥದ್ದು ಕಾಂಗ್ರೆಸ್. BR ಪಾಟೀಲ್ ಅನ್ನೋ ವ್ಯಕ್ತಿ ಗೆದ್ದಿರ್ತಕ್ಕಂಥದ್ದು, ಶಾಸಕರಾಗಿದ್ದಾರೆ, ಆಡಳಿತ ಮಾಡ್ತಾ ಇದ್ದಾರೆ. ಸೊ ಆಗಿದ್ರೆ ಖಂಡಿತವಾಗ್ಲೂ ಈಗ ಕಾಂಗ್ರೆಸ್ನ ವ್ಯಕ್ತಿ ಯಾಕೆ ಗೆಲ್ತಿದ್ರು? ಕಾಂಗ್ರೆಸ್ಸಿನ ಶಾಸಕರ ಯಾವ್ದಾದ್ರು ವ್ಯಕ್ತಿಗೆ ಡೆಲಿಷನ್ ಮಾಡೋದಿಕ್ಕೆ ಆ ಊರ್ನಲ್ಲಿ ಇರ್ತಕ್ಕಂಥವ್ರಿಗೆ ಸರ್, ಎಲ್ಲಾ ಪಕ್ಷದ ಕಾರ್ಯಕರ್ತರು ಚುನಾವಣಾ ಇದಕ್ಕೆ ಒಂದು ವ್ಯವಸ್ಥಿತವಾಗಿ ಅವರು ಕೂಡ ಮನೆಗೆ ಹೋಗಿ ವೋಟ್ ಇದ್ದಾರೆ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅವಾಗ ಇವ್ರು ಚೆಕ್ ಮಾಡಿದಾಗ 3 ಪಾರ್ಟಿಯರು ಇರ್ತಾರೆ, 4 ಪಾರ್ಟಿಯರು ಇರ್ತಾರೆ, ಯಾರು ಚೆಕ್ ಮಾಡ್ಯಾರ. 40 ಸೆಕೆಂಡ್ ಅಲ್ಲಿ ಇಬ್ಬರು ಡಿಲಿಷನ್ ಒಬ್ಬ ಫಾರ್ಮ್ ಫಿಲ್ ಮಾಡ್ತಾನೆ ಅಂದ್ರೆ ಹೆಂಗ್ರಿ ಅದು? 40 ಸೆಕೆಂಡ್ಸ್ ಅಲ್ಲಿ ಮಹಾರಾಷ್ಟ್ರಲ್ಲಿ ಕೂತ್ಕೊಂಡು ಬೇರೆ ರಾಜ್ಯದಲ್ಲಿ ಕೂತ್ಕೊಂಡು 42 ಸೆಕೆಂಡ್ಸ್ ಅಲ್ಲಿ ಸರ್. ಈಗ SIT ಅಂತ ಇವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ SIT ಮಾಡೋರು ಸರ್. ಚುನಾವಣೆ ಹೇಳ್ಬಿಟ್ಟು ಇವರು ಕೋರ್ಟ್ ಮೂಲಕ ಮಾಡ್ಕೊಳ್ಳಿ ಹಾಗಾರೆ ಅದು ಮಾಡ್ಬೋದಲ್ರಿ? ಒಂದು ಡೇಟಾ ಆಪರೇಟರ್ಗಳು ಯಾವ ರೀತಿ ಒಂದು ಇದ್ರ ಚಿಕ್ಕ ಕಾಲ್ ಸೆಂಟರ್ ನ ಆಪರೇಟ್ ಮಾಡಿದ್ರು, ಫೇಕ್ ಸಿಮ್ ಕಾರ್ಡ್ ಆಯ್ತಾ, ನೀವು ಮಾಡಿಸಿಲ್ಲ ಅಂತ ಯಾವ ಗ್ಯಾರಂಟಿ ರೀ? ಕಾಂಗ್ರೆಸ್ ಪ್ಲಾಟ್ಫಾರ್ಮ್ಗಳು OTP ಪ್ಲಾಟ್ಫಾರ್ಮ್ ನ ಫ್ರಾಡ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಡೀಟೈಲ್ ಅಲ್ಲಿ ದಾಖಲೆ ಇದೆ. ಅರ್ಥ ಆಯ್ತಾ? ನಾವೇ ಮಾಡಿಸ್ಕೊಂಡು ನಾವೇ SIT ಹಾಕಿ ಹಾಕೊಳ್ಳೋ ಇವಾಗ ನೀವು ನಾನು ಮುಂಚೆ ಅವಾಗ ಹೇಳಿದಷ್ಟು ಪಾಯಿಂಟ್ ನೀವು ನಂಬಲ್ಲ. SIT ರಚನೆ ಆಗಿದೆ, SIT ಇಂದ ಬಂದಿರತಕ್ಕಂಥ ಅಧಿಕೃತ ವರದಿ ಯಾಕೆ ನಿಮ್ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ? ನಾವ್ ಹೇಳ್ತಾ ಇರೋದ್ರ ಮೇಲೆ ನಂಬಿಕೆ ಇಲ್ಲ, ಜನ ಯಾವ್ದ್ರ ಮೇಲೆ ಮಾಡ್ತೀರಿ? ಅದ್ರ ಬಗ್ಗೆ ಇಲ್ಲಿ ಏನಾಗಿದೆ ಅಂದ್ರೆ, ನಾನು ಹೇಳೋದು ಮನುಷ್ಯನಿಗೆ ಇಂಥ ವಿಚಾರಗಳಲ್ಲಿ ರಿಸಲ್ಟ್ ಬೇಕು. ಅದು ಕೋರ್ಟ್ ರಿಸಲ್ಟ್ ಆದರೂ ಕೊಡಲಿ, ಚುನಾವಣಾ ಆಯೋಗ ಬಂದಾದರೂ ಮಾತಾಡಲಿ. ಈಗೇನೋ ಚುನಾವಣಾ ಆಯುಕ್ತರ ವಿಚಾರದಲ್ಲಿ ಯಾವುದೋ ಕ್ರಮಗಳಾಗಬಾರ್ದು ಅಂತ ಒಂದು ಬಿಲ್ ತಂದು ಬಿಟ್ಟಿದ್ದಾರೆ. ಇದು ನಾವು ಕೇಳಿರಲಿಲ್ಲ, ಸೋಫಾರ್ ನಾವು ಇದನ್ನು ಕೇಳಿರಲಿಲ್ಲ. ಅಂದರೆ ಚುನಾವಣಾ ಆಯುಕ್ತರ ವಿಚಾರದಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೂ ಒಂದು ಈ ಥರದೊಂದು ವಿಧೇಯಕ ಬೇಕಾಗಬಹುದು, ಮಸೂದೆ ಬೇಕಾಗಬಹುದು, ನಮಗೆ ಗೊತ್ತಿಲ್ಲ. ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ನಾವು ಭಾವಿಸೋಣ. 2 ವಿಚಾರ ಆಗಲೇ ಪ್ರಸ್ತಾಪ ಮಾಡಿದ್ರು. ಒಂದನೇ ವಿಚಾರ ಏನು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವ ಸಮಿತಿಯಿಂದ ಆಚೆ ಇಟ್ಟಿದ್ದು ಯಾಕೆ ಅಂತ. ಅದಕ್ಕೆ ನಮ್ಗೆ ಇಲ್ಲಿವರೆಗೂ ಆನ್ಸರ್ ಸಿಕ್ಕಿಲ್ಲ. ನಮ್ಗೆ ರಾಹುಲ್ ಗಾಂಧಿನೂ ಕೇಳಿದ್ದಾರೆ ಅದನ್ನು. 2ನೇ ವಿಚಾರ ಅಂತ ಬಂದಾಗ ಅವ್ರ ಮೇಲೆ ಏನೇ ವಿಚಾರಗಳಿದ್ರು ಕ್ರಮಗಳಾಗಬಾರ್ದು ಅಂತ ಬಂದಾಗ ಅವರೊಂಥರ ಫ್ರೀ ಅಲ್ವಾ, ವಾಕ್ ಫ್ರೀ, ಆರಾಮಾಗಿ ಅವರು ಇರಬಹುದಾಗತ್ತಾ ಅಂತ ಅವರೊಂದು ಒಂದು ಉತ್ತರದಾಯಿತ್ವ ಬೇಕಿತ್ತೇನೋ ಅವ್ರದ್ದು ಅಂತ ಹೇಳಿ. ಅಲ್ಲ, ಈ ದೇಶದ ಕಾನೂನು ಹೆಂಗಿರ್ಬೇಕಂದ್ರೆ, ಕಾನೂನು ಎಲ್ರಿಗೂ ಒಂದೇ ಆಗಬೇಕು. ಯಾರೇ ತಪ್ಪ ಮಾಡಲಿ ಶಿಕ್ಷೆ ಆಗಲೇಬೇಕು. ಅದು ಪ್ರಜೆ ಇರ್ಬೋದು, ರಾಜ ಇರ್ಬೋದು, ಅಥವಾ ಚುನಾವಣಾ ಆಯೋಗ ಇರ್ಬೋದು. ಇವರು ಫಸ್ಟ್ ಆಫ್ ಆಲ್ ಚುನಾವಣಾ ಆಯೋಗಕ್ಕೆ, ಸೆಲೆಕ್ಷನ್ ಕಮಿಟಿಗೆ, CJIನ ಆಚೆ ಇಟ್ಟ ಮೇಲೆ ಈಸ್ ಅ ಪನಿಷಬಲ್ ಅಂತ ಈಸ್ ಅ ಪನಿಷಬಲ್ ಅಂತ. ಚುನಾವಣಾ ಆಯೋಗನೇ ಸೆಲೆಕ್ಟ್ ಮಾಡಿದೆ ಅಂದ್ರೆ ಪನಿಷ್ಮೆಂಟ್ ಕೊಡಕ್ ಆಗಲ್ಲ. ಇನ್ನುವೆ ಚುನಾವಣಾ ಆಯೋಗನೇ ಸೆಲೆಕ್ಟ್ ಮಾಡ್ಬಿಟ್ಟಿದ್ಯಪ್ಪ, ಒಬ್ಬ ಅಲ್ಲ CJI ಸೆಲೆಕ್ಟ್ ಮಾಡಿದ್ದಾರೆ, CJI ಅವರೇನೆ ಚುನಾವಣಾ ಆಯುಕ್ತರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅವರು CJI ಇವ್ರಿಗೆ ಪನಿಷ್ಮೆಂಟ್ ಮಾಡಕ್ ಆಗಲ್ಲ ಅನ್ನೋ ಕ್ವಶನ್ ಬರುತ್ತೆ. ಇವತ್ತು CJI ಅವ್ರನ್ನೇ ಆಚೆ ಇಟ್ಟ ಮೇಲೆ ಚುನಾವಣಾ ಆಯುಕ್ತರನ್ನ ಪನಿಷ್ ಮಾಡಬಹುದು. ಇದು ಆಕ್ಚುಯಲ್ ವಿರೋಧ ಪಕ್ಷದ ನಾಯಕರನ್ನ ಪ್ಯಾನಲ್ ಅಲ್ಲಿ ಕೂರಿಸಿರ್ತಾರಲ್ಲ, ನಾವ್ ಹೇಳಿದ ಆಡಳಿತ ಪಕ್ಷನೇ ಇವತ್ತು ಅಂಪೈರ್ ಆಗ್ಬಿಟ್ಟಿದೆ. ಇನ್ನು ಜನರಿಗೆ ಮತಕ್ಕೆ ಗೆಲುವೆಲ್ಲಿದೆ? ಇವತ್ತು ಆಡಳಿತ ಪಕ್ಷನೇ ನಾವು ಇವರು ಅಂಪೈರ್ ಮಾಡ್ಕೊಂಡು ಕೂತ್ಕೋಬಿಟ್ರೆ ಎಲ್ಲಿ ಯಾರನ್ನ ಕೇಳಕ್ಕಾಗುತ್ತೆ? ಅದಕ್ಕೆ ನಾನು ಗೋವಿಂದರಾಜ್ ಅವ್ರು ಕೇಳಿದೆ, ನೀವು ಇದ್ರ ಬಗ್ಗೆ ಫೈಟ್ ಮಾಡ್ಬೇಕಾಗಿತ್ರಿ, ಇಂತ ದೋಷಾರೋಪ ಹೊತ್ಕೊಂಡು ಯಾಕ್ರಿ ಹಿಂಗ್ ಮಾಡ್ತೀರಿ ನೀವು ಅಂತ ಕೇಳಿದೆ. ಇಂಥ ಆರೋಪ ನೀವ್ ಯಾಕೆ ಹೊತ್ಕೋತೀರಿ? ಅದಕ್ಕೂ ಕಾರಣ ಹೇಳ್ತೀನಿ. ಇವತ್ತು ಕಾಂಗ್ರೆಸ್ ಇವತ್ತು ಫೇಲ್ಯೂರ್ ಆಗೋದಕ್ಕೂ ನಾನು ಹೇಳ್ತೀನಿ. ಇವತ್ತು ಏನಂದ್ರೆ ಎಲೆಕ್ಷನ್ ನಡೆಸದೇ ಇರೋದು ವೋಟ್ ಚೋರಿನ. ಇವತ್ತು ಕರ್ನಾಟಕದಲ್ಲಿ JP, TP, GBA, BBMP ಎಲೆಕ್ಷನ್ ಗಳು ಮಾಡಿಲ್ವಲ್ಲ, ಇದು ವೋಟ್ ಚೋರಿ. ಲಾಸ್ಟ್ 10 ವರ್ಷ ಆಯ್ತು ಎಲೆಕ್ಷನ್ ನಡೆದು. 10 ವರ್ಷದಿಂದನೂ ವೋಟ್ ಚೋರಿ ಮಾಡಿದ್ದಾರೆ. ಜನರು ವೋಟ್ಗಳನ್ನ ಚೋರಿ ಮಾಡಿ ಕೇಂದ್ರ ಆಡಳಿತ ಮಾಡ್ಕೊಂಡವ್ರು. ಇವತ್ತು ಬೆಂಗಳೂರು ಪಾಳೆಗಾರಿಕಾ ಆಡಳಿತದಲ್ಲಿದೆ. ಇಲ್ಲಿಗೆ ಒಬ್ಬ ಗೌಡ, ಒಬ್ಬ ಶಾನ್ಭೋಗ ಇದ್ದಾನೆ. ಗೌಡ ಯಾರಂದ್ರೆ DK ಶಿವಕುಮಾರ್, ಶಾನ್ಭೋಗ ಅಂದ್ರೆ ಮಹೇಶ್ವರ ರಾವ್. ಅವ್ರಿಬ್ರೇ ಆಡಳಿತ ಮಾಡ್ತಾ ಇರೋದು ಇವತ್ತು ಬೆಂಗಳೂರು. ಇವತ್ತು ಕಮಿಷನರ್ ಹೇಳ್ತಾರೆ 50,000 ಏನೋ ಇವ್ರಿಗೆ ಇವು ಬಂದಿರೋದು, ಏನೋ ಕಂಪ್ಲೇಂಟ್ಸ್.
50,000 ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದಾವೆ ಗ್ರೇವೆನ್ಸ್ ಅಲ್ಲಿ, ಒಂದು ಸಾಲ್ವ್ ಮಾಡಿಲ್ಲ, ಸುಮ್ನೆ ಕ್ಲೋಸ್ ಮಾಡ್ತಾರೆ. ಈಗ ನಾನೇ ಒಂದ್ ಪಾರ್ಕಲ್ಲಿ ಮರ ಬಿದ್ದೋಯ್ತಾ ಇದೆ, ಅದು ಎತ್ತಿ ಅಂತ ಹಾಕಿದ್ರೆ ಕ್ಲೋಸ್ ಮಾಡಿರ್ತಾರೆ. ಓಟ್ ಚೋರಿ ನಾನು ಹೇಳ್ತಾ ಇರೋದು. ಈ ರೀತಿ ಚೋರಿ ಮಾಡ್ಕೊಂಡು ಕೂತಿದ್ದಾರೆ ಎರಡು ಪಕ್ಷಗಳು. ಇವತ್ತು ನಾವು ಪಂಜಾಬ್ ಅಲ್ಲಿ ಯಾಕೆ ಗೆದ್ದಿದ್ದೀವಿ, ಇನ್ನು ನೆಕ್ಸ್ಟ್ ಗೆಲ್ತೀವಿ, ಯಾಕಂದ್ರೆ ಆಡಳಿತ ವೈಖರಿ ಹಂಗಿದೆ. ನಾವು ಪ್ರತಿಯೊಂದನ್ನು ಜನರ ಹಕ್ಕುಗಳನ್ನ ರೀಚ್ ಮಾಡ್ತಾ ಇದ್ದೀವಿ. ಹೆಂಗ್ ಗೆದ್ರಿ ಅಂತ ಕೇಳಿದವ್ರು ಹೆಂಗ್ ಗೆದ್ರಿ ಮಾಡ್ತೀವಿ. ಇವತ್ತು ನಾವ್ ಹೇಳ್ತಾ ಇರೋದು ಹೌದಪ್ಪ ಓಟ್ ಚೋರಿ ನಡೀತಾ ಇದೆ ನಾವಂತೂ ಮಾಡಿಲ್ಲ. ಏನ್ ಕಾಂಗ್ರೆಸ್ ಏನೀಗ ಅವರೇ ಕಾಲ್ ಅಲ್ಲ. ಅವರೇ ಹೇಳಿದ್ದು, ಅವ್ರಿಗೆ ಎಲ್ಲಿಂದ ಸಿಗ್ತಾ ಅವರೇ SIT ರಿಪೋರ್ಟ್ ರೀ ಅದು. ನಾನು ಇವತ್ತು ಆಳಂದ ಕ್ಷೇತ್ರದ SIT ರಿಪೋರ್ಟ್ SIT ರಿಪೋರ್ಟ್ ರೀ. ನೀವು ಅದನ್ನೇ ಬೇರೆ ಕಾಂಗ್ರೆಸ್ ಗೌರ್ಮೆಂಟ್ ಐತೆ, ರಾಹುಲ್ ಗಾಂಧಿ ಫಸ್ಟ್ ನೀವು SIT ಏನ್ ರಿಪೋರ್ಟ್ ಕೊಟ್ಟಿದೆ ಅನ್ನೋದು ಇವತ್ತು ಗರ್ಭಿಣಿಯರ ಸಾವಾದಾಗ SIT ತನಿಖೆ ಮಾಡಿಸ್ತಿಲ್ಲ. ಇವತ್ತು ಹಾಸ್ಟೆಲ್ ಅಲ್ಲಿ ಗರ್ಭಿಣಿ ಆಗ್ತಾ ಇದೆ, ಅದ್ರ ಬಗ್ಗೆ ತನಿಖೆ ಮಾಡಿಸಕ್ಕೆ SIT ಫಾರ್ಮ್ ಮಾಡಿಸಲ್ಲ. ನೀವು ರಾಹುಲ್ ಗಾಂಧಿಗೋಸ್ಕರ ಶಾಸಕನ ವಿರುದ್ಧವೇ ನೀವು ರಾಹುಲ್ ಗಾಂಧಿಗೋಸ್ಕರ SIT ಆಮೇಲೆ ಈ ಜಡ್ಜ್ಗಳದ್ದು ಏನ್ ಮಾತಾಡ್ತಾರೆ ಅದ್ರ ಮುಂಬರದವಾಗುವಾಗ ಒಂದೇ ಒಂದು ಮಾತು ಹೇಳ್ತೀನಿ. ಇವತ್ತು ನಮ್ಮ ದೇಶದಲ್ಲಿ ಯಾವ ರೀತಿ ಅದನ್ನ ಕಬ್ಬಳಿಸ್ತಾ ಇದ್ದಾರೆ ಹಕ್ಕನ್ನ ಅಂದ್ರೆ ಅಮಿತ್ ಶಾಗೆ ಕಂಪ್ಲೀಟ್ ಕ್ಲೀನ್ ಚಿಟ್ ಕೊಟ್ಟಂತ ಜಡ್ಜ್ ಇವತ್ತೇನಾಗಿದ್ದಾರೆ. ನೀವು 5-6 ಈ ತರ ನಾನು ಅಂದ್ರೆ ದಾಖಲೆ ಅಂದ್ರೆ ಎಲ್ಲರ ಮುಂದೆ ಹೆಸರು ಹೇಳಿ ಅದ್ರದ್ದು ಕೊಡ್ತೀನಿ. ಮೊನ್ನೆ ಇದ್ರ ಕೊಟ್ಟಂತಹ ಜಡ್ಜು ಇವ್ರಿಗೆ ಅದಾನಿ ಪರವಾಗಿ ಒಂದು 6 ಇವತ್ತು ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿದ್ದಾರೆ. 4 ರಾಜ್ಯಕ್ಕೆ ಇದು ರಾಜ್ಯಪಾಲರಾಗಿ ಇವತ್ತು 4 ಜನ CJI ತೀರ್ಪು ಬರೆದ್ಬಿಟ್ರೆ ಅವ್ರು ಏನು ಬೇರೆ ಪೊಸಿಷನ್ ಹೋಗ್ಬಾರ್ದು ಅಂತ ನೀವು ಹೇಳೋದು ಒಳ್ಳೆ ಕಥೆ ಆಯ್ತಲ್ಲ. ಅರ್ಹತೆ ಮೇಲೆ ಹೋಗಿರ್ಬೋದು ನಾವು, ಒಳ್ಳೆ ಕಥೆ ಆಯ್ತಲ್ಲ. ರಂಜನ್ ಗೊಗೊಯ್ MP ಆದ್ರಪ್ಪ, ರಂಜನ್ ಗೊಗೊಯ್ MP ಆದ್ರು CJI ಆದ್ಮೇಲೆ. ಅದನ್ನೇ ಹೇಳ್ತಾ ಇರೋದು ನಾನು ಅದನ್ನೇ ಹೇಳ್ತಾ ಇರೋದು. ಯಾವ ಪಕ್ಷದಿಂದ ಆದ್ರು ಈ ರೀತಿ ಒಂದು ಪ್ಯಾಟರ್ನ್ ಇತ್ತಾ? ಮುಂಚೆ ನಾವು ಇತಿಹಾಸ ಅಲ್ಲ ಈಗ CJI ರಂಜನ್ ಗೊಗೊಯ್ ಅಯೋಧ್ಯೆ ತೀರ್ಪು ಕೊಟ್ಟು ರಂಜನ್ ಗೊಗೊಯ್ ಅವರು MP ಆದ್ರೆ ತಪ್ಪ? ಅದು ಪಕ್ಷದಲ್ಲಾದ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸಹಾಯ ಯಾರು ಮಾಡಿದ್ರು? ಏನಕ್ಕೆ ನಿಮ್ಗೆ ಅದನ್ನು ಗಿಫ್ಟ್ ಬ್ಯಾಕ್ ಕೊಡ್ತಾ ಇದ್ದಾರಾ? ನಿಮ್ಗೇನು ಸ್ಟೇಟಸ್ ಕ್ವಿಡ್ ಪ್ರೋ ಕೋ ಮಾಡ್ತಾ ಇದ್ದಾರಾ? ಅಲ್ಲಿ ಏನಕ್ಕೆ ಕೊಡಬೇಕು? ನೀವು ಒಂದು ಅದು ಪಂಚ ನ್ಯಾಯಮೂರ್ತಿಗಳ ಪೀಠ, ಅದು ಪಂಚ ನ್ಯಾಯಮೂರ್ತಿಗಳ ಪೀಠ. ಅದು ರಿಟೈರ್ಡ್ ಆಗಿ ಕೇವಲ 2 ತಿಂಗಳು, ನನಗೆ ಗೊತ್ತಿರಂಗೆ 2-2.5 ತಿಂಗಳು ಗ್ಯಾಪ್ ಏನೋ ಅನ್ಸುತ್ತೆ. ಐ ಆಮ್ ನಾಟ್ ವೆರಿ ಶೂರ್. ಅಷ್ಟರಲ್ಲಿ ನೀವು ರಾಜ್ಯಪಾಲ ನಿಮ್ಗೆ ರಾಜ್ಯಸಭೆ ಇದು ಸಿಕ್ಬಿಡುತ್ತೆ ಮೆಂಬರ್ಶಿಪ್ ಅಂದ್ರೆ ಇನ್ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ಅಲ್ಲಿ ನೀವೇನ್ ಮುಂಚೆನೆ ಡೀಲ್ ಮಾಡ್ಕೊಂಡು ಮಾಡಿದ್ರಾ? ಚರ್ಚೆ